ಪ್ರೀತಮ್ ಪ್ರೀತಮ್ ಏನಮ್ಮ ಬಮ್ಮ ಏನು? ಎಲ್ಲಪ್ಪ ಪ್ರೀತಿ ಎಲ್ಲ ಇನ್ನೂ ಎದ್ದಿಲ್ವಾ ನೋಡ ನಾನು ಬಂದೆ. ಎಲ್ಲೋದ್ಲು? ಅಯ್ಯೋ ಏನಮ್ಮ ಹಿಂಗೆ ಕೇಳ್ತಿದ್ಯಾ? ಅವಳು ಅವಾಗಲೇ ಇದ್ಲು. ನನ್ನ ಟೈಮ್ ನೋಡಿ ಎಷ್ಟು ನಾನು ಇದ್ದಾಗಲೇ ಸುಮಾರು ಹೊತ್ತಾಯ್ತಪ್ಪ. ಅವಳು ತುಂಬ ಬೇಗ ಎದ್ದಿದ್ದಾಳಮ್ಮ ಇವತ್ತು. ಅಲ್ಲೇ ಇಲ್ಲ ಇರ್ಬೋದು, ನೋಡ್ಬೇಕಿತ್ತು. ಅಯ್ಯೋ ಅಷ್ಟೊತ್ತಿಗೆ ಎದ್ಲಾ? ಎಲ್ಲ ಅಡುಗೆ ಮನೇಲಿ ಇರ್ಬೇಕಂಗಾರೆ ನೋಡ್ತೀನಿ ಇರು. ಪ್ರೀತಿ 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 ಆತೆ ಏನತ್ತೆ ಏನಾದ್ರು ಬೇಕಿತ್ತಾ? ಇಲ್ಲ ಕಣವ, ನೀನು ಎಷ್ಟೊತ್ತಿಗೆ ಎದ್ದೆ? ನಾನು 5 ಗಂಟೆಗೆ ಎದ್ದೆ ಅತ್ತ. ತಿಂಡಿ ಮಾಡ್ತಾ ಇದ್ದೆ, ತಿಂಡಿ ರೆಡಿ ಇದೆ. ಬನ್ನಿ ತಿಂಡಿ ಮಾಡಿವ್ರಂತೆ ಬಿಸಿ ಬಿಸಿಯಾಗಿ ಮುಖ ತೊಳ್ಕೊಂಡು. ಈಗ ಎಷ್ಟವ ಟೈಮು? ಈಗ 7:15 ಏನೋ ಆಗದೆ. ಇಷ್ಟೊತ್ತಿಗೆ ನಮ್ಮ ಮನೇಲಿ ಯಾರು ತಿಂಡಿ ತಿನ್ನಕ್ಕಿಲ್ಲ ಕಣ್ಮಗಳೇ. ನೀನು ಯಾಕೆ ಇಷ್ಟೊತ್ತಿಗೆ ಎದ್ದೋಗೋದೆ ಈ ಚಳಿಗೆ? ಹಾಂ, ಈ ಚಳಿಗೆ ಇಷ್ಟೊತ್ತಿಗೆ ಎದ್ದು ತಿಂಡಿ ಮಾಡು ಅಂತ ನಿನ್ಗೆ ಯಾರು ಹೇಳಿದ್ರು? ಸರಿ ಬಿಡು. ನಾನು ಹೇಳ್ದೆ ಅಮ್ಮ ಅವಳಿಗೆ, ಇಷ್ಟೊತ್ತಿಗೆ ಏನಕ್ಕೆ ಎದ್ದೇಳ್ತೀಯ, ಮಲ್ಕೋ ಇನ್ನೂ ಸ್ವಲ್ಪ ಹೊತ್ತು ಅಂತ. ಇಲ್ಲ ಅಂತ ಅಂದ್ಬಿಟ್ಟು ಎದ್ಲು. ನೋಡವ, ಇನ್ನೇನು ತಲೆ ಕೆಡ್ಸ್ಕೊಬೇಡ. ಈ ಚಳಿಲಿ ಇಷ್ಟೊತ್ತಿಗೆ ಎದ್ದು ಕೆಲಸ ಮಾಡು ಅಂತ ನಿನ್ಗೆ ಯಾರು ಹೇಳಿದ್ರು? ಅಯ್ಯಪ್ಪ, ನಮ್ಮವ್ವ ನೋಡು ಏನು ಸೊಸೆ ಮೇಲೆ ಪ್ರೀತಿ. ಎದ್ದು ಕೆಲಸ ಮಾಡ್ತಿರೋಳಗೆ ಯಾಕವ ಎದ್ದೆ ಅಂತ ಕೇಳಕೋಗಳಲ್ಲ. ಪರವಾಗಿಲ್ಲ ಅತ್ತೆ, ನನಗೂ ಗೊತ್ತಿಲ್ಲ ಅಲ್ವಾ ನೀವು ಎಷ್ಟೊತ್ತು ತಿಂಡಿ ತಿಂತೀರಾ ಏನು ಅಂತ. ಬೇಗ ಆದರೆ ಪರವಾಗಿಲ್ಲ, ಆದರೆ ನನ್ನಿಂದ ಲೇಟ್ ಆಗಬಾರ್ದಲ್ವಾ, ಅದಕ್ಕೆ ಬೇಗ ಎದ್ದು ಮಾಡಿದೆ ಅತ್ತೆ. ಅಯ್ಯೋ ನೋಡವ, ನೀನು ಇಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡ. ಈಗ ಮದುವೆಗೆ ಹೊಸ್ದಾಗಿ ಮದುವೆ ಆಗಿರೋಳು ನೀನು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಮಾಡ್ಕೊಳಕ್ಕಿಲ್ವಾ? ಏನು ಎಷ್ಟು ಜನಕ್ಕೆ ಮಾಡೋಕ್ಕೆ? ನೋಡು, ಇನ್ಮೇಲೆ ಆರಾಮಾಗಿ ಎದ್ದು ಅದೇನಾಯ್ತು ನಿನ್ನ ಕೆಲಸ ನೀನು ಮಾಡ್ಕೊ. ಅಡುಗೆ ಮನೆ ಕಡೆಗೆಲ್ಲ ತಲೆ ಹಾಕ್ಬೇಡ. ನಾನು ಅಡುಗೆ ಮನೇಲಿ ತಿಂಡಿ ಅಡುಗೆ ಏನಾದ್ರು ನಾನು ಮಾಡ್ತೀನಿ ಆಯಿತಾ? ನಿನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊ ಸಾಕು. ಅಯ್ಯೋ, ನೀನು ಈಗಲೇ ಹೋಗಿ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಡಗಿದೆಯಲ್ಲ. ನಾನೆಲ್ಲ ಇನ್ನೂ ಎದ್ದಿಲ್ವೇನೋ, ಮನೆಗಿದ್ದಾಳೇನೋ, ಮನೆ ಕಳ್ಳಿ ಬಿಡು ಅಂದ್ಕೊಂಡು ಸುಮ್ಮನಾಗಿದೆ. ಈಗ ಪ್ರೀತಮ್ ಕೆಲ್ಸಕ್ಕೆ ಹೋದಾನ ಏನೋ ಕೇಳೋಣ ಅನ್ಕೊಂಡು ಹಂಗೆ ಬಂದು. ಪ್ರೀತಿ ಎಲ್ಲಪ್ಪ ಅಂತಂದರೆ ಅವಳು ಆಗೇ ಇದ್ದಾಳೆ ಅಂತಾನೆ. ನಾಳೆಯಿಂದ ಈ ಮೊದಲೇ ಹೊಸಿ ಚಳಿಯವ, ಹೊಸಿ ಚಳಿಯೇ ಎದ್ದೇಳೋಕ್ಕಾಗಿಲ್ಲ. ನಾವು ಅಭ್ಯಾಸ ಇರೋ ನಮಗೆ ಎದ್ದೇಳೋಕ್ಕಾಗಿಲ್ಲ. ಇನ್ನು ನೀವು ಪಾಪ ಅಪ್ಪನ ಮನೇಲಿ ರಾಣಿರಂಗೆ ಬೆಳೆಸಿರ್ತಾರೆ. ನಿಮ್ಮ ಮನೆ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಬೆಳೆಸವ್ರೆ. ಅಂಥದ್ರಲ್ಲಿ ಪಾಪ ನಿಂಗೆ ಅಭ್ಯಾಸ ಇದ್ದದೋ ಇಲ್ವೋ ಇಷ್ಟೊತ್ತಿಗೆ ಎದ್ದು ಈ ಚಳಿಲಿ ಇವೆಲ್ಲ ಮಾಡಬೇಡ ನೀನು. ನನಗೆ ಎದ್ರುಕೊಂಡು ನಾನು ಏನಂತ ಕೆಟ್ಟತ್ತೆ ಅಲ್ಲ. ಅಯ್ಯೋ ಅತ್ತೆ, ಯಾಕೆ ಹಂಗೆ ಹೇಳ್ತೀರತ್ತೆ? ನೀವು ಎಷ್ಟು ಒಳ್ಳೆ ಅತ್ತೆ ಅಂತ ನನಗೂ ಗೊತ್ತಿದೆ. ನಿಜವಾಗ್ಲೂ ನಾನು ನಿಮ್ಮಂಥ ಅತ್ತೆ, ಇವರಂಥ ಗಂಡ, ಇಂಥ ಮನೆ ಮಾವ ಎಲ್ಲರನ್ನೂ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ಅತ್ತೆ. ಮಾಡಿರ್ತೀಯ ಇಷ್ಟ್ರ ಮೆಟ್ಟಿಗೆ ನೋಡ್ಕೊಳ್ಳೋರು ಸಿಕ್ಕಿದ್ರೆ ಪುಣ್ಯ ಮಾಡಿದೆ ಇನ್ನೇನು ಮಾಡಿರ್ತೀಯ? ಅಯ್ಯೋ ಯಾಕೆ ಹಂಗಂದು ನಿನ್ನಂಥ ಒಳ್ಳೆ ಸೊಸೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೆ. ಅತ್ತೆ ತಿಂಡಿ ಆಗಿದೆ ಅತ್ತೆ, ಬನ್ನಿ ಹಾಕ್ಕೊಡ್ತೀನಿ ತಿನ್ನಿವ್ರಂತೆ. ಬಿಸಿ ಬಿಸಿಗೆ ಮಾಡಿಬಿಟ್ಟಿದ್ದೀನಿ, ಪ್ಲೀಸ್ ಬನ್ನಿ ಅತ್ತೆ ಮುಖ ತೊಳ್ಕೊಳ್ಳಿ. ನಮ್ಗೆ ಇಷ್ಟೊತ್ತಿಗೆ ತಿಂಡಿ ಅಭ್ಯಾಸ ಎಲ್ಲ ಕಣವ, ಏನಿದ್ರು 9:30 10 ಗಂಟೆ ಆಗಬೇಕು. ಸರಿ ಆಯಿತು, ನಿಮ್ಮ ಮಾವನ ಕರಿತೀನಿ, ಕೇಳ್ತೀನಿ ಇರು. ಅಲ್ಲಕಲ್ಲ ಪ್ರೀತಮ್ಮ, ಇದು ಯಾಕೆ ಹಿಂಗೆ ರೆಡಿಯಾಗಿ ನಿಂತಿದ್ದೆ? ಕೆಲ್ಸಕ್ಕೆ ಹೋಗ್ಬೇಕಾ ಇವತ್ತುವೇ? ಏನಮ್ಮ ಇವತ್ತುವೆ ಅಂತ ಕೇಳ್ತಿದ್ಯಾ? ಎಷ್ಟು ದಿನ ಆಯ್ತು ನಾನು ರಜಾ ಹಾಕಿ ಕೆಲ್ಸಕ್ಕೆ ಹೋಗ್ಬಾರ್ದಾ? ಸುಮ್ಮನೆ ನೀನು ಇವತ್ತು ನಾನು ಹೋಗ್ಲೇಬೇಕಮ್ಮ. ಹೆಂಗಿದ್ರು ತಿಂಡಿ ಮಾಡಿಟ್ಟಿದ್ದಾಳೆ, ಅಲ್ಲಿ ಬಿಡು ತಿನ್ಕೊಂಡು ಹೊರಡ್ತೀನಿ. ಕಣ್ಲ, ಮಾನ ಮರ್ಯಾದಿಲ್ವಾ ನಿನಗೆ? ಮಾನ ಮರ್ಯಾದಿಲ್ವಲ್ಲ? ಪಾಪ ಹೆಣ್ಣು ಹೊಸ್ದಾಗಿ ಮದುವೆ ಆಗದೆ ಅಲ್ಲಿ ಇಲ್ಲಿ ಎಲ್ಲರ ಪಿಕ್ಚರ್ಗೋ ಅಲ್ಲಿ ಇಲ್ಲಿ ಎಲ್ಲ ಸಿಟಿಗೋ ಕರ್ಕೊ ಹೋಗಿ ಓಡಾಡ್ಸ್ಕೊ ಬರೋದು ನೋಡಿದ್ದೀನಿ. ಕೆಲ್ಸಕ್ಕೆ ಅಂತ ಎದ್ದೆಡ್ಗೆ ರೆಡಿಯಾಗಿ ನಿಂತಿದ್ಯಲ್ಲ, ಆ ಹೆಣ್ಣು ಏನು ಅನ್ಕೊಳಕ್ಕಿಲ್ವಲ್ಲ? ಅಮ್ಮ ಏನು ಮಾಡಲಿ, ಅಷ್ಟು ದಿನ ರಜಾ ಹಾಕಿದ್ದಲ್ವಾ, ಹೋಗ್ಲೇಬೇಕಮ್ಮ. ಹೋಗ್ಬಿಟ್ಟು ಬರ್ತೀನಿ ಬಿಡು. ಸಂಡೇ ಇರುತ್ತೆ, ರಜಾ ಇರುತ್ತಲ್ವಾ, ಅವಾಗ ಎಲ್ಲಾದ್ರೂ ಹೊಟ್ರೆ ಆಯಿತು. ಅಯ್ಯೋ ಲೋ ತಗೋ, ಇವತ್ತೊಂದಿನ ರಜೆ ತಕಪ್ಪ, ಎಲ್ಲರೂ ಹೋಗ್ಬಿಟ್ಟು ಬರೀರಿ. ಪಾಪ ಅವಳಿಗೂ ಬೇಜಾರಾಯ್ತದೆ. ನಿನ್ನ ಮನೇಲಿದ್ರೆ ಅವಳಿಗೂ ಹೊಸಿ ಸಮಾಧಾನ ಆಯ್ತದೆ. ಈಗ ಪಾಪ ಹೊಸ್ದಾಗಿ ಒಬ್ಳೇ ಇರಬೇಕು ಅಂದರೆ ಅವಳಿಗೂ ಬೇಜಾರು. ಏನಕ್ಕಮ್ಮ, ನೀನು ಇದೆಯಲ್ವಾ, ನೀನು ಅಷ್ಟು ಪ್ರೀತಿ ಮಾಡ್ತಿರ್ತೀಯ, ಅಷ್ಟೊಂದು ಚೆನ್ನಾಗಿ ನೋಡ್ಕೋತೀಯ ಸೊಸೆ, ನನ್ನ ಸೊಸೆ ಅಂತ. ಇನ್ನೇನಕ್ಕೆ ಬೇಜಾರು? ಪ್ರೀತಿಯವರೇ ಬೇಜಾರ ನಿಮಗೆ? ಅಯ್ಯೋ ಇಲ್ಲ ರೀ, ನೀವು ಹೋಗ್ಬಿಟ್ಟು ಬನ್ನಿ, ನನಗೇನು ಬೇಜಾರಿಲ್ಲ. ಅತ್ತೆ ಇದ್ದಾರಲ್ಲ, ಅತ್ತೆ ಮಾವ ಎಲ್ಲರೂ ಇದ್ದಾರಲ್ವಾ, ಖುಷಿಯಾಗಿರ್ತೀನಿ, ನನಗೇನು ಬೇಜಾರಿಲ್ಲ. ವೀಣಾ ಅವ್ರು ಇಲ್ಲೇ ಇದ್ದಾರಲ್ಲ. ಕೇಳ್ದಾ ಇನ್ನೇನು? ನಾನು ಹೋಗ್ಬಿಟ್ಟು ಬರ್ತೀನಿ, ನಾನು ರೆಡಿ ಆಗಬೇಕು. ನಿಮ್ಗೆ ಇಬ್ಬರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಹೇಳಕ್ಕಾಯ್ತಿಲ್ವ ಅವನಿಗೆ ಹೋಗ್ಬೇಡ ಅಂತ? ನಾನು ಹೇಳಿದ್ರೆ ಹಂಗೆ ಆಡ್ತಾನೆ. ನೀನೇ ಹೇಳಿದ್ರೆ ಎಂಥ ಕೆಲ್ಸಕ್ಕೆ ಹೋಗ್ತೀರಿ ಇವತ್ತೊಂದಿನ ಇರಿ ಅಂತ. ಹಂಗೇನಿಲ್ಲ ಅತ್ತೆ, ಪರವಾಗಿಲ್ಲ ಬಿಡಿ, ಹೋಗ್ಬಿಟ್ಟು ಬರಲಿ. ಸರಿ ಕಣವ, ಸರಿ ಆಯಿತು. ಇದು ಯಾಕೆ ಹೆಂಗೆ ಸೀರೆ ಉಟ್ಕೊಂಡು ನಿಂತಿದ್ದಿ? ಬೆಳಗ್ಗೆನೆ ಯಾವ್ದಾರ ಡ್ರೆಸ್ಸೋ ಗಿಸ್ಸೋ ನೈಟಿ ಗೀಟಿ ಎಲ್ಲ ಹಾಕೋತಾರಲ್ಲ, ಹಾಕೊಳಕ್ಕಾಯ್ತಿಲ್ವಾ? ಪರವಾಗಿಲ್ಲ ಅತ್ತೆ, ನಾನು ಮೊದಲಿಂದನೂ ಸೀರೆ ಉಟ್ಕೊಂಡು ಅಭ್ಯಾಸ ಇದೆ. ಇಲ್ಲಿ ಇದೇ ಥರ ಸೀರೆ ಉಟ್ಕೋಬೇಕಲ್ವಾ, ಅದಕ್ಕೆ ಸೀರೆನೇ ಹಾಕ್ಕೊಂಡೆ. ನಾನು ಕಂಫರ್ಟಬಲ್ ಆಗಿದೆ ಅತ್ತೆ, ಏನು ತೊಂದರೆ ಇಲ್ಲ. ನಾನು ಸೀರೆ ಎಲ್ಲ ಹಾಕೋತೀನಿ.
ಸರಿ ಕಣಮ್ಮ ಸರಿ. ಮೊದಲು ನಾನು ನಿಮ್ಮ ಮಾವನ್ ಕರಿತೀನಿ. ನಿಮ್ಮ ಮಾವ ತಿಂಡಿ ತಿಂತದೋ ಇಲ್ವೋ ಕಾಣ ಇಷ್ಟೊತ್ತಿಗೆ, ಅಭ್ಯಾಸ ಇಲ್ಲ ಅವ್ರಿಗೆ. ಆದರೂ ಕರಿತೀನಿ. ಮೊದಲು ನೀನು ಹೋಗು, ನಿನ್ನ ಗಂಡಂಗೆ ಕೊಟ್ಬಿಟ್ಟು ನೀನು ಮುಖ ತೊಳ್ಕೊಂಡು ಬೇಗ ತಿನ್ಕೋಗು. ಹೋಗವ. ಪರವಾಗಿಲ್ಲ ಅತ್ತೆ, ನೀವು ಮಾವನ್ ಕರ್ಕೊಂಡು ಬನ್ನಿ, ನಾನು ಅವ್ರಿಗೆ ಬಡಿಸ್ತಾ ಇರ್ತೀನಿ. ಸರಿ ಕಣ. ಅಯ್ಯೋ ಅಯ್ಯೋ ಅಪ್ಪ ದೇವ್ರೆ, ಇಂಥ ಅತ್ತೆ ಸೊಸೆನ ನಾನು ಎಲ್ಲೂ ನೋಡಿಲ್ಲ ಬಿಡು. ಈಗೆದ್ದಾ ಕುಡಿಯೋಕೆ ಒಂಚೂರು ಬಿಸಿನೀರು ಮಾಡ್ಕೊ, ನಿಮ್ಮ ಅಪ್ಪಂಗೆ ಕರ್ಕೊಬತ್ತೀನಿ, ನಾಷ್ಟ ಮಾಡಿ ಇಟ್ಟವಳಂತೆ. ಆದ್ರೂ ಭಾರಿ ಇದಕ್ಕನಮ್ಮ ನೀನು. ಅಯ್ಯಪ್ಪ ದೇವ್ರೆ. ಅಲ್ಲ, ಹೆತ್ತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅತ್ತೆ ಅಮ್ಮಂದಿರು ನೋಡಿದ್ದೀನಿ. ಹೆತ್ತು ಮಕ್ಕಳನ್ನ ದ್ವೇಷ ಮಾಡಿ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳೋಳು ನೀನು ಒಬ್ಳೆ ಅನಿಸ್ತದೆ ಈ ಪ್ರಪಂಚದಲ್ಲಿ. ಮಕ್ಕಳನ್ನ ದ್ವೇಷ ಮಾಡಿ ಏನಂಗಂದ್ರೆ ನಿನ್ನೇನು ದ್ವೇಷ ಮಾಡ್ತಿದ್ದೆ ನಾನು? ಇದ್ಯಾಕೆ ಹಿಂಗೆ ಮಾತಾಡಿ ನೀನು? ಇನ್ನೇನಮ್ಮ, ಇನ್ನೇನು ಮಾತಾಡ್ಬೇಕು ನಿನಗೆ? ಹಾಂ, ಅಲ್ಲ ನಿನ್ನ ಸೊಸೆ ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಮಾಡಿಬಿಟ್ರೆ ಹೊಟ್ಟೆ ಉರಿದು ಬಿಡ್ತದೆ ನಿನಗೆ. ಅಯ್ಯೋ ಮಾಡ್ಬಿಡಕನವ, ಇನ್ಮೇಲೆ ಅಡುಗೆ ಮನೆ ಕಡೆ ಬರಬೇಡ, ನಾನೇ ಮಾಡ್ಕೊತೀನಿ ಅದು ಇದು ಅಂತೆಲ್ಲ ಹೇಳ್ತಿದ್ದೆ. ನನಗೆ ನೋಡಿ ಹೆಂಗೆ ಹೋಗಿ ಬಿಸಿನೀರು ಕಾಯಿಸು ನಿಮ್ಮ ಅಪ್ಪಂಗೆ, ಹಂಗೆ ಅಂತ ಹೆಂಗೆ ಇದ್ರಾಗ ರೋಪಾಗಿ ಮಾತಾಡ್ತಿ ಅಂತ. ಅಲ್ಲ ಕಲೆ ವೀಣಾ, ನಿನ್ಗೊಂಚೂರು ಆದ್ರೂ ಮಾನ ಮರ್ಯಾದೆ ಬೇಡವಾ? ಮಾನ ಮರ್ಯಾದೆ ಬೇಡವಾ ಹೇಳು? ಆ ವೀಣಾ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಕೆಲಸ ಮಾಡಿ ತಿಂಡಿ ಮಾಡಿ ಮಡಗಿ ಎಲ್ಲ ಮಾಡಕ್ಕೆ ಮಾಡಿಬಿಟ್ಟು ಇದು ಮಾಡೋದೆ. ಹಾಂ, ಆ ಹೆಣ್ಣಲ್ಲಿ ನೀನು ಇಷ್ಟೊತ್ತಿಗೆ ಎದ್ದು ಈಗ ನಿಂತಿದ್ದಿ ಎದ್ದು. ಹಾಂ, ಯಾವಾಗಲೂ ನೀನು ಅಷ್ಟೊತ್ತಿಗೆ ಎದ್ದು ನನಗೆ ಅಮ್ಮ ಅಂತ ಸಹಾಯ ಮಾಡಿಕೊಟ್ಟಿದ್ಯಾ ಹೇಳು? ಈಗ ಎದ್ದು ಬಂದಿದ್ದಿ, ಒಂಚೂರು ಬಿಸಿನೀರು ಮಾಡ್ಕೊಂಡ್ರೆ ಆಗೋದಿಲ್ವ ನಿನಗೆ? ಬಿಸಿನೀರು ಮಾಡ್ಕೊಂಡು ಹೇಳಿದ್ಕೆ ನಿನ್ನ ದ್ವೇಷ ಮಾಡ್ತೀನಿ ಅಂತ ಹೇಳ್ತಿದ್ಯಾ ನೀನು? ಓ ಮಾಡ್ಕೊಡ್ತಾರೆ ಬಾ, ಮಾಡಿದ್ರೆ ಮಾಡಿಸ್ಕೊತೀಯ ಚೆನ್ನಾಗೆ. ನನಗೆ ಹೇಳಿದ್ದೆ ಯಾವಾಗಲೇ, ಅಯ್ಯೋ ಇಷ್ಟೊತ್ತಿಗೆ ಯಾಕೆ ಎದ್ದಿ ಮಗಳೇ, ಇಷ್ಟೊತ್ತಿಗೆ ಯಾಕೆ ಮಾಡಿಯವ, ನಾನು ಮಾಡ್ಕೊತೀನಿ ಅಂತ ಯಾವ ಥರ ಹೇಳಿದ್ದೆ ನೀನು? ಎದ್ದೇಳು, ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ಮನೆ ಕೆಲಸದವಳು ಹೇಳ್ತಾರಲ್ಲ ಹಂಗೆ ಹೇಳ್ತಿದ್ದೆ ನೀನು. ಅದೇ ನೀನು ಸೊಸೆಗಾದ್ರೆ ಹೆಂಗೆ ಹೇಳ್ತಿದ್ದೀಯ ನೋಡು. ವಾ ತಾಯಿ, ಆಗೋದಿಲ್ಲ ಕಣವ ನಿನ್ನ ಕೈಲಿ, ಆಗೋದಿಲ್ಲ. ಅದೇನು ಹೊಟ್ಟೆ ಉರಿ ಮಾಡಿಯೋ, ಅದೇನು ಹೊಟ್ಟೆ ಉರಿ ಮಾಡಿಯೋ ಕಾಣೆ. ಅಲ್ಲ ಎಲ್ಲರೂ ಚೆನ್ನಾಗಿರಲಿ ಎಲ್ಲವ ಅನ್ನೋದು ನೋಡಿದ್ದೀನಿ. ಇದೇನು ಹಿಂಗೆ ಕಲ್ತಿದ್ದೀನಿ ನೀನು ಬಿಣ ಬುದ್ಧಿಯ? ಹಾಂ, ಅಲ್ಲ ಈಗ ಮದುವೆಗೆ ಒಂದು ವಾರ ಕಡೆ ಹೆಣ್ಣು ಜೊತೆ ಜಗಳ ನಿಂತ್ಕೊಳ್ಳೋಣ, ನಾನು ಅದು ಮಾಡು ಇದು ಮಾಡು ಅಂತ ಆ ಖುಷಿ ಪಟ್ಟಿಯೇನೋ? ಅಯ್ಯೋ ಬೇಡ ಕಣವ ಬೇಡ, ನಾನು ಯಾವಾಗ ಹೇಳಿದ್ದೀನಿ ಸೊಸೆ ಜೊತೆ ಜಗಳ ಮಾಡು ಅಂತ? ಬೇಡ, ಚೆನ್ನಾಗಿರಿ, ನಾನು ಹೋಯ್ತೀನಿ ನನ್ನ ಗಂಡನ ಮನೆಗೆ ಕಂತೆ. ಅಯ್ಯೋ ಕಾಣೆ ಕಣವ, ಅದೇನು ಹಿಂಗೆ ಆಡಿ ನೀನು ಅಂತ ಬಿಡು. ನಾನೇ ಬಿಸಿನಿರ್ತಾನೆ ನಾನು ಮಡಿಕೊಂಡು ನನ್ನ ಗಂಡನಿಗೆ ಇಕ್ತೀನಿ, ಅದೇನು ಮಾಡ್ತಾಯಿದ್ದೀವಿ ಮಾಡೋದು ನೀನು. ಅಯ್ಯಪ್ಪ, ಏನು ಹಿಂಗೆ ಆಡೋದು ಇವರು? ಸೊಸೆ ಸೊಸೆ ಅಂತ ಏನು ಸೀಮೆಗಿಲ್ದಾರ ಸೊಸೆ ತಂದಿದ್ದಾರೆ ಇವರು? ಹಾಂ, ಮಗಳು ಅನ್ನೋ ಒಂದು ಪ್ರೀತಿನೂ ಇಲ್ಲ. ನಮ್ಮ ಅತ್ತೆ ಅಂತೂ ಒಂದಿಲ್ಲೂ ನನ್ನ ಹಿಂಗೆ ನೋಡ್ಕೊಂಡಿಲ್ಲ. ಏನು ಈ ಥರ? ಅಯ್ಯೋ ಅಯ್ಯೋ ದೇವ್ರೆ, ಸೀಮೆಗಿಲ್ದಿರೋ ಸೊಸೆ ಸೀಮೆಗಿಲ್ದಿರೋ ಅತ್ತೆ, ಅದೇನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ಮೊದಲು ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಕಣಪ್ಪ. ಅಪ್ಪನ ಮನೇಲೆ ಬೆಲೆ ಕೊಡ್ತಾ ಇಲ್ಲ, ಇನ್ನು ಗಂಡನ ಮನೇಲಿ ಬೆಲೆ ಕೊಡ್ತಾರೆ ಅಂತ ಆಸೆ ಪಡೋಕ್ಕದ್ದು ನಾವು? ಹೋಗೋದು ಮೊದಲು ಒಳ್ಳೇದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.